ನಮಸ್ಕಾರ ಎಲ್ಲ ನನ್ನ ಧ್ಯಾನ ಬಂಧುಗಳಿಗೆ. ಇವತ್ತೊಂದು ವಚನದ ಭಾವಾರ್ಥನ ಅರ್ಥಕೊಳ್ಳೋಣ. ಏನು ತಿಳಿಸ್ತಾರೆ ವಚನಗಾರರು ಅಂತಂದರೆ, ವಿಶ್ವಗುರು ಬಸವಣ್ಣನವ್ರ ವಚನ ಇದು. ಹಸ್ತ ಕಡಗ ಕೈಗದಿಕ ನೋಡ, ಕೊಡಲಹುದು ಕೊಳಲಾಗದು ಅಂತಾರೆ. ಬಾಹು ಬಳೆ ತೋಳಿಂಗದಿಕ ನೋಡ, ಪರಮವಧು ವನಪಲಾಗದು. ಕರ್ಣಕುಂಡಲ ಕಿವಿಗತಿಕ ನೋಡ, ಶಿವನಿಂದೆಯ ಕೇಳಲಾಗದು. ಕಂಠಮಾಲೆ ಕೊರಳಿಂಗದಿಕ ನೋಡ, ಅನ್ಯ ದೈವಕ್ಕೆ ತಲೆಬಾಗಲಾಗದು. ಆಗಲೂ ನಿಮ್ಮುವ ನೆನೆದು ಕೂಡಲ ಸಂಗಮ ದೇವ, ನಿಮ್ಮುವನೇ ಪೂಜಿಸಿ ಸದಾ ಸನ್ನಿಹಿತನಾಗಿಪ್ಪನು ಲಿಂಗ ಶಿಖಾಮಣಿ ಅಯ್ಯ ಅಂತ ತಿಳಿಸ್ತಾರೆ. ಇದರ ಏನೇನದ ನೋಡ್ರಿ, ಭಾವಾರ್ಥ ನೋಡೋಣ. ಬಸವಣ್ಣನವರು ಈ ವಚನದಲ್ಲಿ ಲಿಂಗ ಭಕ್ತರನ್ನು ನನ್ನ ದೇಹದ ಮೇಲೆ ರುದ್ರಾಕ್ಷಿ ಧರಿಸುವ ಸ್ಥಾನವನ್ನು, ಆಯಾ ಸ್ಥಾನಗಳಲ್ಲಿ ರುದ್ರಾಕ್ಷಿ ಧರಿಸುವ ಉದ್ದೇಶವನ್ನು ತುಂಬ ಅರ್ಥಪೂರ್ಣವಾಗಿ ವಿವರಿಸ್ಯಾರ. ರುದ್ರಾಕ್ಷಿ ಧರಿಸ್ಬೇಕಲ್ಲ, ಆಯಾ ಲಿಂಗ ನಮ್ಮ ಅಂಗಗಳ ಮೇಲೆ ರುದ್ರಾಕ್ಷಿ ಧರಿಸಿದ್ರೆ ಅದ್ರ ಉದ್ದೇಶ ಏನು ಅಂತ ಹೇಳ್ತಾರೆ. ಲಿಂಗವಂತರು ಹಸ್ತದಲ್ಲಿ ರುದ್ರಾಕ್ಷಿ ಪೋಣಿಸಿದ ಬಳೆಗಳು ಕಡಗ ಆಗ್ತಾವಂತ. ಕಡಗ ಧರಿಸುವುದು ಶ್ರೇಷ್ಠವಾಗಿದೆ. ರುದ್ರಾಕ್ಷಿ ಈ ಥರ ಇಲ್ಲೆಲ್ಲ ಹಿಂಗೆ ಋಷಿಮುನಿಗಳು ಹಾಕ್ಕೊಂಡಿರ್ತಾರೆ, ಅವರು ಕಡಗ ಥರ ಹಾಕ್ಕೊಂಡಿರ್ತಾರ ಪೋಣಿಸ್ಬಿಟ್ಟು ರುದ್ರಾಕ್ಷಿ. ಕೈಗೆ ರುದ್ರಾಕ್ಷಿ ಕಡಗ ಧರಿಸಿದ ಭಕ್ತನು ಸತ್ಯ ಶುದ್ಧ ಕಾಯಕ ಮಾಡಿ ಗಳಿಸಿದ್ದನ್ನು ದಾಸೋಹಕ್ಕೆ ಕೊಡಬೇಕು. ಅವನು ಸತ್ಯ ಶುದ್ಧನಾಗಿ ಮಾಡಿದ ಕಾಯಕ ಮಾಡಿದ್ದನ್ನು ಯಾರಿಗೆ ಕೊಡಬೇಕು? ದಾಸೋಹ ಕೊಡಬೇಕು ಅಂತ. ಕಾಯಕ ಮಾಡದೆ ಇನ್ನೊಬ್ಬರು ನೀಡುವ ಪರಧನಕ್ಕೆ ಕೈ ಒಡ್ಡಬಾರದು. ಲಿಂಗ ಭಕ್ತನು ತನ್ನ ರಟ್ಟೆ ಬಾಹುಗಳಿಗೆ ರುದ್ರಾಕ್ಷಿ ಧರಿಸುವ ಶ್ರೇಷ್ಠವಾಗಿದೆ. ಲಿಂಗ ಭಕ್ತ ಲಿಂಗಾಯತರು ರಟ್ಟೆಗೆ ಕೂಡ ರುದ್ರಾಕ್ಷಿನ ಪೋಣಿಸ್ಕೊಂಡು ಹಾಕ್ಕೊಂಡಿರ್ತಾರೆ. ಧರಿಸುವ ಶ್ರೇಷ್ಠವಾಗಿದೆ. ತೋಳಿಗೆ ರುದ್ರಾಕ್ಷಿ ಧರಿಸುತ್ತಾನು ಪರಸ್ತ್ರೀಯನ್ನು ಅಪ್ಪಬಾರದು. ಹಿಂಗೆ ಅಪ್ಪಿಕೊಳ್ತಾರಲ್ಲ ರುದ್ರಾಕ್ಷಿ, ಆ ರುದ್ರಾಕ್ಷಿ ಧರಿಸ್ಕೊಂಡವರು ಪರಸ್ತ್ರೀಯರನ್ನು ಕೂಡ ಅಪ್ಪಿಕೊಳ್ಬಾರ್ದು ಅಂತ ತಿಳಿಸ್ತಾರೆ. ನೋಡಿರಿ, ಅಲ್ಲಲ್ಲಿ ಯಾವ್ಯಾವ ಅಂಗದಲ್ಲಿ ನಾವು ರುದ್ರಾಕ್ಷಿನ ಧರಿಸಿದ್ರೆ ಏನೇನು ಮಾಡ್ಬೇಕಂತ ಹೆಂಗೆ ತಿಳಿಸ್ಯಾರ. ರುದ್ರಾಕ್ಷಿ ಧರಿಸೋನು ಪರಸ್ತ್ರೀಯನ್ನು ಲಿಂಗ ಭಕ್ತನು ಕಿವಿಯಲ್ಲಿ ರುದ್ರಾಕ್ಷಿ ಓಲೆ ಧರಿಸುವ ಶ್ರೇಷ್ಠವಾಗಿದೆ. ಕಿವಿಯಲ್ಲಿ ಕೂಡ ಹಾಕ್ಕೊತಾರೆ, ಕೈಯಲ್ಲಿ ಕಿವಿಯಲ್ಲಿ ರಟ್ಟೆಯಲ್ಲಿ ಹಾಕ್ಕೊಂಡಿರ್ತಾರಲ್ಲ, ಪರಮಾತ್ಮ ಹಾಕ್ಕೊಂಡಿರ್ತಾನೆ. ಅದು ಕೈಯಲ್ಲಿ ಹಾಕ್ಕೊಂಡಿರೋದ್ರಾಗ ಓಲೆ ಧರಿಸುವುದರಿಂದ ಶ್ರೇಷ್ಠವಾಗಿದೆ. ಕಿವಿಗೆ ರುದ್ರಾಕ್ಷಿ ಓಲೆ ಧರಿಸುವ ಭಕ್ತನು ಶಿವನಿಂದೆಯನ್ನು ಕೇಳಬಾರದು. ಶಿವನಿಗೆ ಯಾರು ಬೈತಿದ್ರು ಅಂದ್ರೆ ಶಿವನಿಂದೆ ಮಾಡಬಾರ್ದು ಅಂತ. ಕಿವಿಗೆ ಹಾಕೋ ರುದ್ರಾಕ್ಷಿ ಶಿವನಿಂದನೆ ಮಾಡಬಾರ್ದು. ಲಿಂಗ ಭಕ್ತನು ಕೊರಳಿಗೆ ರುದ್ರಾಕ್ಷಿ ಮಾಲೆ ಧರಿಸುವ ಶ್ರೇಷ್ಠವಾಗಿದೆ. ಇಂಥ ಕೊರಳಿಗೆ ರುದ್ರಾಕ್ಷಿ ಸರಮಾಲೆ ಧರಿಸಿದ ಭಕ್ತನು ಇಷ್ಟಲಿಂಗ ದೇವರನ್ನೇ ಅನ್ಯ ದೇವರಂಗಳೇ ತಲೆಬಾಗಿ ನಮಿಸಬಾರದು ಅಂತ. ಬಸವಣ್ಣರವರು ಲಿಂಗನ ಎದೆ ಮೇಲೆ ಹಾಕ್ಕೊಂಡು ರುದ್ರಾಕ್ಷಿನ ಹಾಕೋತಲ್ಲ, ಎದೆ ಮೇಲೆ ಹಾಕ್ಕೊಂಡಿರೋರು ಲಿಂಗ ಭಕ್ತರಾಗಿರ್ತಾರೆ. ಅನ್ಯ ದೇವರನ್ನು ಪೂಜಿಸಬಾರ್ದು ಅಂತ ತಿಳಿಸ್ತಾರೆ. ಈ ರೀತಿಯ ರುದ್ರಾಕ್ಷಿಧಾರಣ ಉದ್ದೇಶವನ್ನು ಅರಿತು ಸದಾ ಲಿಂಗದ ನೆನಹು ಪೂಜೆಯಲ್ಲಿ ನಿರತರಾಗಿರುವ ಲಿಂಗವಂತರು ಜಟೆಯಲ್ಲಿ ರುದ್ರಾಕ್ಷಿ ಧರಿಸಿ ಅತಿ ಶ್ರೇಷ್ಠ ಭಕ್ತಮಣಿಗಳಾಗಿರುತ್ತಾನೆ. ಜಟೆಯಲ್ಲಿ ಅಂದ್ರೆ ರುದ್ರಾಕ್ಷಿ ತುರುಬಿಗೆ ಸುತ್ತಕೊಂಡಿರ್ತಾರೆ ಋಷಿ ಮುನಿಗಳು. ಇವರೆಲ್ಲ ರುದ್ರಾಕ್ಷಿ ಎಲ್ಲಿ ನಮ್ಮ ದೇಹದ ಅಂಗಗಳ ಮೇಲೆ ಧರಿಸಿದ್ರೆ ಏನೆಲ್ಲ ಅದು ಮಾಡಬೇಕು ಏನಂತಾರ, ಜಟೆಯಲ್ಲಿ ಧರಿಸಿದ ರುದ್ರಾಕ್ಷಿ ಅತಿ ಶ್ರೇಷ್ಠ ಭಕ್ತ ಮಣಿಯಾಗಿರುತ್ತಾನೆ ಅಂತ ತಿಳಿಸ್ತಾರೆ ಅಲ್ಲ. ಅದಕ್ಕೆ ದಿನಕ್ಕೊಂದು ವಚನನ ಹೇಳೋಣ, ಅದರ ಅರ್ಥನ ಭಾವಾರ್ಥನ ಅರಿತುಕೊಳ್ಳೋಣ. ಅವ ಭಾವಾರ್ಥ ಹೇಳಿದಾಗ ನೋಡಿರಿ, ಈ ರುದ್ರಾಕ್ಷಿ ಎಲ್ಲೆಲ್ಲಿ ಏನೇನು ಧರಿಸಿದಾಗ ಏನೇನು ಅದರ ಪರಿಣಾಮಗಳು ಅದಾವು ಅಂತ. ಕಿವಿಯಲ್ಲಿ ಹಾಕ್ಕೊಂಡ್ರಾಗ ಅದು ಶಿವನಿಂದಲೇ ಮಾಡಬಾರ್ದು. ಕೈಯಲ್ಲಿ ಪೋಣಿಸ್ಕೊಂಡು ಹಾಕ್ಕೊಂಡಾಗ ಶ್ರೇಷ್ಠ. ಕೈಗೆ ರುದ್ರಾಕ್ಷಿ ಕಡಗ ಥರ ಧರಿಸಿದಾಗ ಸತ್ಯ ಶುದ್ಧ ಕಾಯಕ ಮಾಡಬೇಕಂತ. ಸತ್ಯ ಶುದ್ಧ ಕಾಯಕ ಮಾಡಿ ಮತ್ತು ದಾಸೋಗಕ್ಕೆ ನೀಡಬೇಕಂತ. ಮತ್ತು ತೋಳಿಗೆ ಕಟ್ಕೊಂಡಾಗ ಪರಸ್ತ್ರೀಯರನ್ನು ಮುಟ್ಟಬಾರ್ದು. ಕಿವಿಗೆ ಹಾಕೋದಂದಾಗ ಶಿವನ ನುಡಿಯಷ್ಟೇ ಕೇಳಬೇಕು ಅಂತ. ಈ ಥರ ಎಲ್ಲ ಜಟೆಯಲ್ಲಿ ಹಾಕಿದಾಗ ಅತಿ ಶ್ರೇಷ್ಠ ಭಕ್ತನೇ ಆಗಿರ್ತಾನೆ ಅಂತ ತಿಳಿಸ್ತಾರೆ ಅಲ್ಲ.
ಎಸ್, ಓಕೆ. ಇದೇ ಥರ ದಿನಕ್ಕೊಂದು ವಚನ ಹೇಳ್ತಾ ವಚನ ವಿಶ್ಲೇಷಣೆನ ಮಾಡೋಣ, ತಿಳಿದುಕೊಳ್ಳೋಣ, ಆಚರಣೆಯಲ್ಲಿರೋಣ ಅಂತ ಹೇಳ್ತೀನಿ. ಥ್ಯಾಂಕ್ ಯು.